ನಮ್ಮ RCB ತಂಡ ಜಾಕೋಬ್ ಡುಫಿ ಅವ್ರನ್ನ ಪರ್ಚೇಸ್ ಮಾಡಿದೆ. ಇವರು ಮೂಲತಃ ನ್ಯೂಜಿಲೆಂಡ್ ಬಾಲರ್ ಅಂತ ನಿಮ್ಗೆಲ್ಲ ಗೊತ್ತು. ಸಾಕಷ್ಟು ಒಂದು 2-3 ವಿಡಿಯೋದಲ್ಲಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇವರು ಬೇಸ್ ಪ್ರೈಸ್ ಸಿಕ್ಕಿದ್ದಾರೆ. ಬಟ್ ದಿನೇಶ್ ಕಾರ್ತಿಕ್ ಅವರ ಒಂದು ಮೈಂಡ್ ಸೆಟ್ ಅನ್ನ ಮೆಚ್ಚಲೇಬೇಕು. ಏನೇನೆಲ್ಲ ಹೈ ಡ್ರಾಮಾ ಇತ್ತು, ಇವ್ರು ಏನಕ್ಕೆ ಇವ್ರನ್ನ ಪರ್ಚೇಸ್ ಮಾಡಿದ್ರು, ಫುಲ್ ಮಾಹಿತಿ ನೋಡೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ವಿಡಿಯೋಗಳಿಗೆ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ. ಜಾಕೋಬ್ ಡುಫಿ ಅವರು ರೀಸೆಂಟ್ ಆಗಿ 2024ರಿಂದ 55 ಪಂದ್ಯಗಳನ್ನ ಆಡಿದ್ದಾರೆ. ಅದರಲ್ಲಿ 76 ವಿಕೆಟ್ ಗಳನ್ನ ತೆಗೆದುಕೊಂಡಿದ್ದಾರೆ. 7.64 ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ್ದಾರೆ. ಡೆತ್ ಅಲ್ಲಿ ಮಾಡಿಸಿದ ಎಕಾನಮಿ ಬೌಲರ್ ಅಂತಾನೆ ಹೇಳ್ಬೋದು. ಜಾಸ್ತಿ ರನ್ನೇ ಬಿಟ್ಟು ಕೊಡಲ್ಲ, ಒಂದು 20ರಿಂದ 25 ರನ್ ಮಾತ್ರ ಬಿಟ್ಟು ಕೊಡ್ತಾರೆ ಇವರು. ನನ್ನ ಪ್ರಕಾರ ಒಂದು 4 ಓವರ್ ಬೌಲಿಂಗ್ ಮಾಡಿದ್ರೆ ಆ ರೀತಿ ಒಂದು ಕನ್ಸಿಸ್ಟೆನ್ಸಿ ಇರೋ ಬೌಲರ್ ಅಂತಾನೆ ಹೇಳ್ಬೋದು. ಇವರು ಒಂದು ಬೌಲಿಂಗ್ ಬೆಸ್ಟ್ ಅನ್ನ ನೋಡೋದಾದ್ರೆ 4 ವಿಕೆಟ್ ತೆಗೆದುಕೊಂಡಿದ್ದಾರೆ 14 ರನ್ಗೆ ಮಾತ್ರ. ಅಂದ್ರೆ 4 ಓವರ್ ಬೌಲಿಂಗ್ ಮಾಡಿದರೆ 4 ವಿಕೆಟ್ ತೆಗೆದಿದ್ದಾರೆ, 14 ರನ್ ಮಾತ್ರ ಕೊಟ್ಟಿದ್ದಾರೆ. ಇನ್ನೊಂದು ನನಗೆ ನಂಬಕ್ ಏನಾಗ್ಲಿಲ್ಲ ಅಂದ್ರೆ ಇವರು ಸೆಕೆಂಡ್ ಲಿಸ್ಟ್ ಅಲ್ಲಿ ಇದ್ದಾರೆ. ಅಂದ್ರೆ T20 ಬೆಸ್ಟ್ ಬೌಲರ್ ಲಿಸ್ಟ್ ಅಲ್ಲಿ ಸೆಕೆಂಡ್ ಇದ್ದಾರೆ. ಫಸ್ಟ್ ಬೇರೆ ಇದ್ದಾರೆ, ಇವರು ಸೆಕೆಂಡ್ ಇದ್ದಾರೆ ಅಂತ ಹೇಳ್ಬೋದು. ನಂಗೆ ಶಾಕ್ ಆಯ್ತು. ಇಂಥ ಬೌಲರ್ ಆಕ್ಷನ್ ಅಲ್ಲಿ ಬೇರೆ ಯಾರು ಕೂಡ ಟ್ರೈ ಮಾಡ್ಲಿಲ್ವಾ, ಅಥವಾ ನಮ್ಮ RCBಗೆ ಇವ್ರು ಬೇಕಿತ್ತ ಅಂತ ನಾನು ವಿಚಾರ ಮಾಡಿದೆ. ಬಟ್ ಬೆಸ್ಟ್ ಅಂತಾನೆ ಹೇಳ್ಬೋದು. ನಂಬರ್ 2 ಬೌಲರ್ ಅಂದ್ಮೇಲೆ ಜಸ್ಟ್ 2 ಕೋಟಿ ಸಿಕ್ಕಿದ್ದಾರೆ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಪಿಕ್ RCBಗೆ ಅಂತಾನೆ ಹೇಳ್ಬೋದು. ಒಳ್ಳೆ ಬ್ಯಾಕಪ್ ಬೌಲರ್ ಅಂತ ಹೇಳ್ಬೋದು. ದಿನೇಶ್ ಕಾರ್ತಿಕ್ ಅವರ ಒಂದು ಮೈಂಡ್ ಸೆಟ್ ಅನ್ನ ಮೆಚ್ಚಲೇಬೇಕು. ಅವ್ರು ಯಾವ ರೀತಿ ಬ್ಲೂ ಪ್ರಿಂಟ್ ಹಾಕೋತಾರೋ, ಎಲ್ಲೆಲ್ಲಿ ಟಾರ್ಗೆಟ್ ಮಾಡ್ಕೊಂಡಿರ್ತಾರೋ, ಯಾವ ಬೌಲರ್ನ ಯಾವ ಬ್ಯಾಟ್ಸ್ಮನ್ ನ ಯಾವ ಸಂದರ್ಭದಲ್ಲಿ ತೆಗೆದುಕೊಳ್ತಾರೋ ಅವರ ಒಂದು ಟ್ಯಾಲೆಂಟ್ಗೆ ಮೆಚ್ಚಲೇಬೇಕು. ಒಟ್ಟಿನಲ್ಲಿ ಈ ಒಂದು ವರ್ಷ ನಾವು ಬೆಸ್ಟ್ ಈಸಿಯಾಗಿ ಆಕ್ಷನ್ ಹೋಗಿದೀವಿ. ಇಲ್ಲಾಂದ್ರೆ ಪ್ರತಿ ವರ್ಷ ಅವ್ರು ಬರ್ಬೇಕು, ಇವ್ರು ಬರ್ಬೇಕು, ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ. ಇವಾಗ ಆಕ್ಷನ್ ಅಲ್ಲಿ ಯಾರು ಬಂದ್ರು ನಾವು ವೆಲ್ಕಮ್ ಮಾಡ್ತೀವಿ. ಆ ರೀತಿ ನಮ್ಮ ತಂಡವನ್ನ ಕಟ್ಟಿದ್ದಾರೆ DK ಅವರು. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ, ಸಖತ್ ಓಡ್ತಾ ಇದೆ, ನೀವು ಕೂಡ ಹೋಗಿ ನೋಡಿ. ಒಟ್ಟಿನಲ್ಲಿ ಜಾಕೋಬ್ ಡುಫಿ ಅವರು ನನ್ನ ಪ್ರಕಾರ ಬೆಸ್ಟ್ ಬಂದು ಚೆನ್ನಾಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಮಾಡಿ ಮತ್ತೆ RCB ಬ್ಯಾಕ್ ಟು ಬ್ಯಾಕ್ ಸೆಕೆಂಡ್ ಬಾರಿ ಚಾಂಪಿಯನ್ಸ್ ಆಗೋಕೆ ಅವ್ರು ಹೆಲ್ಪ್ ಮಾಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.